ಸಿದ್ದರಾಮಯ್ಯನವರು ಸದ್ಯಕ್ಕೆ ರಾಜೀನಾಮೆ ಕೊಟ್ಟು, ನಾನು ಹೇಳೋದು ಮೊದಲು ನೀವು ರಾಜೀನಾಮೆ ಕೊಟ್ರಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡಿ, ಈಚೆ ಬನ್ನಿ. Bull's Eye with Pramod Bopanna. ನಮಸ್ಕಾರ ದೋಸ್ತ್. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಚಾನ್ಸೇ ಇಲ್ಲ, ನೋ ವೇ. ಕಾಂಗ್ರೆಸ್ ಮುಖಂಡ್ರೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕೂಗಾಡ್ತಿರೋದು ಸುಳ್ಳ? ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ. ಜನ ಕಾಯ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ. ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ, ರಾಜೀನಾಮೆ ಕೊಡಲ್ಲ. ಯಾಕೆ ಕೊಡಲ್ಲ ಅನ್ನೋದಕ್ಕೂ ನನ್ನ ಹತ್ರ ಉತ್ತರ ಇದೆ. ಮೂಢ ಹಗರಣದಲ್ಲಿ ಅವರು ತಪ್ಪು ಮಾಡಿದಾರೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಆದರೆ ತಪ್ಪು ಮಾಡದೇ ಇರಲಿ, ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ. ಏನೋ ಎಲ್ಲರೂ ಕೇಳ್ತಾ ಇದ್ದಾರೆ ರಾಜೀನಾಮೆ ಕೊಟ್ಬಿಡೋಣ ಅಂತ. ಸಿದ್ದರಾಮಯ್ಯ ಯಾವತ್ತೂ ರಾಜೀನಾಮೆ ಕೊಡಲ್ಲ, ತಿಳ್ಕೊಳ್ಳಿ. ಯಾಕೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಮಾಡ್ಕೊಂಬಿಡಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಸ್ಟೋರಿ ಇಂಟ್ರೆಸ್ಟಿಂಗ್ ಅನಿಸಿದರೆ 4 ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಮುಂದಕ್ಕೆ ಹೋಗೋಣ. ರಾಜ್ಯ ರಾಜಕಾರಣದ ಅತ್ಯಂತ ಪ್ರಭಾವಿ ನಾಯಕ ಅಂದರೆ ಅದು ಸಿದ್ದರಾಮಯ್ಯ. ಸದ್ಯದ ಏಕೈಕ ಮಾಸ್ ಲೀಡರ್ ಮೈಸೂರು ಟಗರು ಅಂದರೆ ಅದು ಹುಲಿಯ ಖ್ಯಾತಿಯ ಸಿದ್ದರಾಮಯ್ಯ ಮಾತ್ರ. ಹೌದು, ರಾಜ್ಯ ರಾಜಕಾರಣದ ರಣಭೀಕರ ಬಿರುಗಾಳಿಗೆ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಮಾತ್ರ ಅಲ್ಲ, ಅವರ ರಾಜಕೀಯ ಭವಿಷ್ಯವೇ ಅಲ್ಲಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ರಾಜಕೀಯ ಯುಗಾಂತ್ಯ ಆಗ್ಬಿಡುತ್ತೆ ಅಂತ ರಾಜಕೀಯ ವಲಯದಲ್ಲೇ ವಿಶ್ಲೇಷಣೆ ಮಾಡಲಾಗ್ತಿದೆ. Prime Minister Modi's attack on Karnataka Chief Minister Siddaramaiah in the Muda case. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊನ್ನೆ ರಾತ್ರಿ ಅರ್ಧ ರಾತ್ರಿ ಎತ್ತು ಡಾಕ್ಟರ್ ಕರೆಸ್ಕೊಂಡ್ರಲ್ಲ, ಹೆದರಿಕೆಯಲ್ಲಿ ಕರೆಸ್ಕೊಂಡ್ರು, ಯಾಕೆ ಕರೆಸ್ಕೊಂಡ್ರಂತೆ? ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯರವರ ಕುರ್ಚಿ ಹೋಗುತ್ತಾ? ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅದರ ಪೆಟ್ಟನ್ನ ಕಾಂಗ್ರೆಸ್ ಪಕ್ಷ ತಡ್ಕೊಳ್ಳುತ್ತಾ? ಯಾಕೆ ಮಾತನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಪ್ರಚಂಡ ಶಕ್ತಿ. ಅವರ ಹಿಂದೆ ಕೋಟಿ ಕೋಟಿ ಬೆಂಬಲಿಗರ ಗುಂಪೇ ಇದೆ. ಹಾಗಾಗಿಯೇ ಇಂದಿಗೂ ಕೂಡ ಅವರು ಪ್ರಶ್ನಾತೀತ ನಾಯಕ. ಇಂಥವರಿಂದ ರಾಜೀನಾಮೆ ಪಡೆಯೋದು ಅಂದ್ರೆ ಅಷ್ಟು ಸುಲಭನ? ಹೇಳಿ ಕೇಳಿ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿರೋದು, ಅದಾದ ನಂತರ ನಡೆದಿರ್ತಕ್ಕಂಥ ರಾಜಕೀಯ ಸಂಚಲನ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಜೊತೆಗೆ ಸ್ವತಃ ಕಾಂಗ್ರೆಸ್ ಮುಖಂಡ್ರೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕೂಗಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸಿ ಎಷ್ಟೇ ಸಂಚಲನ ಆಗಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಡಲ್ಲ. ಬಿಟ್ಟರು ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಸಿಎಂ ಕೈ ಬಿಡಲ್ಲ. ಇದೇ ಸತ್ಯ. ಇದಕ್ಕೆ 5 ಕಾರಣಗಳನ್ನು ನಾನು ಕೊಡ್ತೀನಿ, ಕೇಳಿ. ಕಾರಣ ನಂಬರ್ 1, ಕಾನೂನು ಹೋರಾಟದಲ್ಲಿ ಗೆಲ್ಲೋ ವಿಶ್ವಾಸ. ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನಲ್ಲೇ ಕೆಲವು ಲೋಪಗಳಿವೆ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಬಹಿರಂಗವಾಗಿ ಹೇಳಿದ್ದಾರೆ. ಹಲವಾರು ವಾಸ್ತವದಲ್ಲಿ ತಪ್ಪುಗಳು ಮತ್ತು ಲೋಪಗಳು ಕಾಣ್ತಾ ಇದೆ. ಹಾಗೆ ಕಾನೂನಾತ್ಮಕವಾದಂತ ನಿರ್ಧಾರಗಳು ಕೂಡ ಸರಿ ಇಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಅವರ ಪ್ರಕಾರ ಜನಪ್ರತಿನಿಧಿಗಳ ನ್ಯಾಯಾಲಯದ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ತೀರ್ಪೇ ಅಂತಿಮ ಅಲ್ಲ, ಅದರ ಮೇಲೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲವೂ ಕೂಡ ಇದೆ. ಆ ನ್ಯಾಯಾಲಯಗಳಿಗೆ ಮೇಲ್ಮನವಿ ಸಲ್ಲಿಸಿ ನ್ಯಾಯ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಪೊನ್ನಣ್ಣ ಹೇಳಿದ್ದಾರೆ. ಕಾರಣ ನಂಬರ್ 2, ಸಿದ್ದರಾಮಯ್ಯ ಮಾಸ್ ಲೀಡರ್. ರಾಜ್ಯ ಕಂಡ ಕೆಲವು ಮಾಸ್ ಲೀಡರ್ಗಳಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಅಹಿಂದ ಸಮುದಾಯದ ಬೆಂಬಲ ಬಹಳಷ್ಟಿದೆ. ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ಸಮುದಾಯದ ದೊಡ್ಡ ಬಲವೇ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟೊಂದು ಬಲ ಸಿಗೋದಕ್ಕೂ ಅಹಿಂದ ಸಮುದಾಯವೇ ಕಾರಣವಾಗಿದೆ. ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಪರಿಗಣಿಸಿ ಹೈಕಮಾಂಡ್ ಸದ್ಯಕ್ಕೆ ಸಿಎಂ ಬದಲಾವಣೆಗೆ ಕೈ ಹಾಕಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಕಾರಣ ನಂಬರ್ 3, ಪ್ರತಿಪಕ್ಷಗಳ ಎದುರು ಸೋಲ್ಲೇಬಾರದು ಅನ್ನುವಂಥ ಒಂದು ಹಠ. ಸಂಕಷ್ಟದ ಸಮಯದಲ್ಲಿ ಸಿಎಂ ಬದಲಾದ್ರೆ ಸಿದ್ದರಾಮಯ್ಯ ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ಒಪ್ಕೊಂಡಂಗಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯೋ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ. ಸಿದ್ದು ರಾಜೀನಾಮೆ ಪಡೆದು ಪ್ರತಿಪಕ್ಷಗಳ ಎದುರು ಮಂಕಾಗಬಾರ್ದು ಅನ್ನೋದೇ ಕಾಂಗ್ರೆಸ್ ನಾಯಕರ ಒಂದು ನಿಲುವು. ಯಾವ ತನಿಖೆ ಆದೇಶ ಮಾಡಲಿ, ಏನೇ ಮಾಡಲಿ, ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ, ಅವ್ರೇನು ತಪ್ಪು ಕೂಡ ಮಾಡಿಲ್ಲ. ಈ ರಾಜ್ಯ
ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳಿರ್ತಾರೆ. ತನಿಖೆನ ಸ್ವಾಗತ ಮಾಡ್ತೀನಿ. ಇನ್ನು ರೀಸನ್ ನಂಬರ್ 4, ಮುಂದಿನ ಸಿಎಂ ಆಯ್ಕೆ ತಲೆಬಿಸಿ. ಒಂದು ವೇಳೆ ಸಿಎಂ ರಾಜೀನಾಮೆ ನೀಡಿದ್ರೆ ಮುಂದಿನ ಸಿಎಂ ಯಾರು ಅನ್ನೋ ದೊಡ್ಡ ಸಮಸ್ಯೆ ಹೈಕಮಾಂಡ್ ಮುಂದಿದೆ. ಈಗಾಗಲೇ ಹಲವು ನಾಯಕರು ಸಿಎಂ ರೇಸ್ನಲ್ಲಿದ್ದಾರೆ. DK ಶಿವಕುಮಾರ್ ಅವರ ವಿರುದ್ಧ ಹಲವು ಪ್ರಕರಣಗಳಿವೆ. ಇನ್ನು G ಪರಮೇಶ್ವರ್, MB ಪಾಟೀಲ್ ಅಂಡ್ ಸತೀಶ್ ಜಾರಕಿಹೊಳಿ ಹೆಸರುಗಳು ಕೂಡ ಸಿಎಂ ಸ್ಥಾನಕ್ಕೆ ಕೇಳಿ ಬರ್ತಿದೆ. ಆದರೆ ಇವರುಗಳು ತಮ್ಮ ಸಮುದಾಯ ಬಿಟ್ಟು ರಾಜ್ಯದಾದ್ಯಂತ ಪ್ರಭಾವವನ್ನ ಹೊಂದಿಲ್ಲ. ಯಾರನ್ನೇ ಸಿಎಂ ಮಾಡಿದ್ರು ಮತ್ತೊಂದು ಸಮುದಾಯದ ವಿರೋಧನ ಕಟ್ಕೋಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡಲ್ಲ ಅನ್ನೋದು ರಾಜಕೀಯ ತಜ್ಞರ ಒಂದು ಅಭಿಪ್ರಾಯ. ಇನ್ನು ಕೊನೆಯ ಕಾರಣ ನಂಬರ್ 5, ವೀರೇಂದ್ರ ಪಾಟೀಲ್ ಪ್ರಕರಣದ ಭಯ. 1990ರಲ್ಲಿ ಅಂದಿನ ಸಿಎಂ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿರೋದಕ್ಕೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮುನ್ಸ್ಕೊಂಡಿತ್ತು. ಅದೇ ರೀತಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಇಡೀ ಅಹಿಂದ ಸಮುದಾಯದ ಸಿಟ್ಟಿಗೆ ಕಾಂಗ್ರೆಸ್ ಗುರಿಯಾಗಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಅಂತಹ ಎಕ್ಸ್ಪೆರಿಮೆಂಟ್ ಮಾಡುವ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು. ಆದರೆ ದೇಶದ ರಾಜಕೀಯ ಇತಿಹಾಸದಲ್ಲಿ ಊಹೆಗೂ ನಿಲುಕದ್ದು ಬಹಳಷ್ಟು ಬಾರಿ ನಡೆದಿದೆ. ರಾಜಕೀಯ ಪಂಡಿತರ ಲೆಕ್ಕಾಚಾರಗಳು ಕೂಡ ಕೆಳಗಡೆ ಆಗಿದೆ. ಯಡಿಯೂರಪ್ಪ ಕೂಡ ಮಾಸ್ ಲೀಡರ್ ಆಗಿದ್ರು, ಪ್ರಶ್ನಾತೀತರಾಗಿದ್ರು. ನಾನೇ ವಾಲಂಟಿಯರ್ ಆಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಸವರಾಜ ಬೊಮ್ಮಾಯಿಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇಂಥವರು ಸಿಎಂ ಹುದ್ದೆ ತ್ಯಜಿಸಿದ್ದಾರೆ ಅಂದಮೇಲೆ ಸಿದ್ದರಾಮಯ್ಯ ಕೂಡ ಸಿಎಂ ಹುದ್ದೆ ತ್ಯಜಿಸಬೇಕಾಗುತ್ತೆ ಅನ್ನುವಂಥ ವಾದ ಕೂಡ ರಾಜಕೀಯ ವಲಯದಲ್ಲಿದೆ. ಹಾಗಾಗಿ ಅನಿವಾರ್ಯ ಪರಿಸ್ಥಿತಿ ಬಂದರೆ ಏನು ಬೇಕಾದರೂ ನಡೀಬೋದು. ಯಾವುದಕ್ಕೂ ವೆಯ್ಟ್ ಮಾಡಿ ನೋಡೋಣ. ನಮಸ್ಕಾರ.